ಹೆಸರು ಶಿವರಂಜಿನಿ ಅಂತ ಸರ್. ಈ ನಿಮ್ ಹೋಟೆಲ್ಗೆ ಎಷ್ಟು ದಿವಸದಿಂದ ಈ ಸೌದೆ ಒಲೆ ತಗೊಂಡಿದ್ದೀರಾ? ಸರ್ ಇವಾಗ 3 ತಿಂಗಳಾಯ್ತು ಸರ್. ಇವಾಗ ರೀಸೆಂಟ್ ಆಗಿ ತಗೊಂಡು ನಾನು 3 ತಿಂಗಳಾಯ್ತು. ಇದು ಹೇಗಿದೆ, ಹೇಗೆ ವರ್ಕ್ ಮಾಡ್ತದೆ, ಎಷ್ಟು ಉಪಯೋಗ ಆಗ್ತದೆ ನಿಮ್ಗೆ? ಖಂಡಿತವಾಗ್ಲೂ ಇದು ಸೌದೆ ಒಲೆ ಅಂತ ಮಾಡೋರ್ಗೆ ತುಂಬಾ ಅನುಕೂಲ ಇದೆ. ಟೈಮಿಂಗ್ ಸೇವ್ ಆಗ್ತಾ ಇದೆ. ಹೊಗೆಯಿಂದ ಬರೋಂತ ಆಸ್ತಮ ಕಡಿಮೆ ಆಗ್ತಾ ಇದೆ ನಮ್ಗೆ. ಮೇನ್ ನಮ್ಮ ಮನೆಯವರಿಗೆ ಈಗ ಇದು 19 years ಇಂದ ಮಾಡಿ ನಾನು ನಮ್ಮ ಮನೆಯವ್ರಿಗೆ ಆಸ್ತಮ ಅಟಕ್ ಆಗ್ತು. ಹೊಗೆ ಕುಡಿಯೋದ್ರಿಂದ ಆಸ್ತಮ ಕಾಯಿಲೆ ಬರುತ್ತೆ. ಹೊಗೆಯಿಂದಾನೇ ಆಸ್ತಮ ಬರ್ತಾ ಇರೋದು. ಆದ್ರಿಂದ ನಾನು ಹೊಗೆನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೌದೆ ಒಲೆ ತಗೊಂಡೆ. ಸೂರ್ಯ ಸೌದೆ ಒಲೆ. ಹೌದು ಸರ್. ನಾನು ಒಂದ್ಸಲ ಯೂಟ್ಯೂಬ್ ನೋಡ್ತಾ ಇವ್ರದ್ದು ಸರ್ ಅಣ್ಣವ್ರದ್ದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ. ಬಟ್ ಅಷ್ಟೊಂದ್ ಮನ್ಸು ತಗೊಂಡಿರ್ಲಿಲ್ಲ. ಯಾವಾಗ ನಮ್ಮ ಮನೆಯವ್ರಿಗೆ ಈ ತರ ಆಸ್ತಮ ಆಟಾಡ್ತಾ ಆದ್ಮೇಲೆ ನನಗೂ ಬರಬಹುದು ಅನ್ನೋ ಬೈಕೆ ಕಾಂಟ್ಯಾಕ್ಟ್ ಮಾಡಿ ನಾನು ಕೆಸರೆ ತನಕ ಹೋಗಿದೆ ಸರ್. ಇದನ್ನ ಹುಡ್ಕೊಂಡು ಗೊತ್ತಿಲ್ದಿರ ನಜರ್ಬಾದ್ ಅಲ್ಲಿ ಇದ್ದು. ಬಟ್ ನನ್ಗೆ ಎಲ್ಲೂ ಇದು ಗೊತ್ತಿಲ್ದಿರ ನಜರ್ಬಾದ್ ಇದು ಕೆಸರೆ ಕೊಟ್ಟೋಗಿದೆ. ಹೌದು ಸರ್. ಅವಾಗ ಇವ್ರ ಹತ್ರ ತಿರ್ಗಾ ಯೂಟ್ಯೂಬ್ ಓಪನ್ ಮಾಡಿ ಇವ್ರ ಹೆಸರು ಹಾಕಿ ಅಣ್ಣವ್ರದ್ದು ಹೋಗಿ ನೋಡಿ. ಮೊದ್ಲು ನೀವು ಸೌದೆ ಒಲೆ ಊಟನೇ ಮಾಡೋದಿಲ್ಲಿ? ಹೌದು ಸರ್. ಈ ಸೌದೆ ಒಲೆಗಿಂತನೂ ಈ ಸೌದೆ ಒಲೆಯಿಂದ ಸರ್ ಇದು ನನ್ಗೆ ಡೈಲಿ ಮಿನಿಮಮ್ ಅಂದ್ರು ನನ್ನ ಅಡಿಗೆಗೆ ಒಂದು ದಿನಕ್ಕೆ 15 ಮಣ ಬೇಕಿತ್ತು. 15 ಮಣ? ಹೌದು. ಒಂದು ಮಣ ಎಷ್ಟು? ಒಂದ್ ಮಣ ಬಂದು 60 ಮತ್ತೆ ಹಾಲದ ಮರದಾದ್ರೆ 40. ಒಂದ್ ಮಣ. ನೀವು ಬೇರೆ ತಗೋತೀವಿ ಅಂತಂದ್ರೆ ಈ ನೀಲಗಿರೀಸ್ ಇದೆಲ್ಲ ತಗೋತೀವಿ ಅಂದ್ರೆ 90, 60 ಈ ತರ ಸಿಗುತ್ತೆ. ಆಲದ ಮರದ ಸೌದೆ ತಗೋತೀವಿ ಅಂದ್ರೆ ಹಸಿ ಸೌದೆ ನಮ್ಗೆ ತೂಕ ಜಾಸ್ತಿ ಬರುತ್ತೆ. ಅದು 40 ಒಂದು ಮಣಕ್ಕೆ ಅಂದ್ರೆ 10 kgಗೆ 40 ರೂಪಾಯಿ ಬೀಳುತ್ತೆ. ನನ್ಗೆ ಸೌದೆಗೆ ವರ್ಕೌಟೇ ಮಾಡಕ್ ಆಗ್ತಿರ್ಲಿಲ್ಲ ಇತ್ತೀಚೆಗೆ. ಆದ್ರಿಂದ ಏನಾಗೋಯ್ತು, ನಾನು ತುಂಬಾ ಯೋಚನೆ ಮಾಡಿ ಒಂದ್ ದಿನಕ್ಕೆ 15-20 ಸೌದೆ ಬೇಕು ಅಂದ್ಮೇಲೆ ಈ ತರ ಹೊಗೆ ಎಲ್ಲ ಬರೋದಕ್ಕೆ ಯೋಚನೆ ಮಾಡಿ ನಾನು ಈ ಸೌದೆ ಒಲೆ ಇದನ್ನ ಹಾಕೊಂಡೆ. ಇವಾಗ ಸರ್ ಮಿನಿಮಮ್ ಅಂದ್ರೆ ಒಂದ್ 5 ಮಣದಲ್ಲಿ ಅಡಿಗೆ ಮಾಡ್ಬೋದು ಸರ್ ನಾನು. ಅಂದ್ರೆ ನಿಮ್ಗೆ 14 ಮಣ ಆಯ್ತಿದ್ದು, 5 ಮಣ ಅಂದ್ರೆ 9 ಮಣ ಮಿಕ್ತಾ ಇದೆ. ಖಂಡಿತ. ಈಗ ಒಟ್ಟಿಗೆ ಒಂದ್ ದಿನಕ್ಕೆ ಎಷ್ಟಾಗ್ತಿತ್ತು 14 ಮಣಕ್ಕೆ? ಸರ್ ಲೆಕ್ಕ ಕಳಿ 60 ರೂಪಾಯಿ ಒಂದು ಮಣ ಅಂದ್ರೆ ಲೆಕ್ಕ ಕಳಿ ನೀವೇ 15 ಮಣಕ್ಕೆ 15 ಆರ್ಲಿ 900 ರೂಪಾಯಿ, 1000 ರೂಪಾಯಿ ನಂಗೆ ಸೌದೆಗೆ. ಒಂದ್ ದಿನಕ್ಕೆ 1000 ರೂಪಾಯಿ ಸೌದೆ ಖರ್ಚಾಯ್ತಿತ್ತು. ಅವಿತ್ತು. ಆಮೇಲೆ ನಾನು ಬರೀ ಅಡಿಗೆಗೆ ಮಾತ್ರ ಈ ಒಲೆನ ಯೂಸ್ ಮಾಡ್ತಾ ಇದ್ದೆ. ಬೋಂಡಾ, ಇಡ್ಲಿ ಇವಕ್ಕೆಲ್ಲಾನು ನಾನು ಗ್ಯಾಸ್ ಒಲೆ ತಗೋತಾ ಇದ್ದೆ. ಅಂದ್ರೆ ಅದು 3 days ಒಂದ್ಸಲ ಬೇಕೇ ಬೇಕು ಅದು ಗ್ಯಾಸ್. ಹೌದು. ಇವಾಗ ಇದನ್ನ ಇದ್ ಮಾಡಿದ್ಮೇಲೆ ಹಪ್ಳ ಹಾಕೊಬಹುದು. ಈಗ ಹಪ್ಳನು ಹಾಕ್ತೀನಿ ನೋಡಿ. ಮತ್ತೆ ಇಡ್ಲಿ ಪಾತ್ರೆ ಇಡ್ಬೋದು, ಪೂರಿ, ಚಪಾತಿ ಪ್ರತಿಯೊಂದು ಬೇಯಿಸಬಹುದು. ಈಗ ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಖಂಡಿತವಾಗ್ಲು ಸರ್. ನಿಮ್ಗೆ ಡೈಲಿ ಹಿಂದೆ 900-1000 ರೂಪಾಯಿ ಸೌದೆ ಖರ್ಚಾಯ್ತಿತ್ತು. ಈಗ ಬರೀ 200 ರೂಪಾಯಿ 4 ಮಣ ಅಂದ್ರೆ. ಹೌದು. 4, 5, 20, 40, 5 ಮಣ ಅಂತ ಅಂದ್ರು ಒಂದು ಎಷ್ಟು. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಇದರಿಂದ ಬೆನಿಫಿಟ್, ನಾನು ಒಂದ್ ಅಂಗಡಿ ಇದೆ, ನಮ್ಮ ಹತ್ರ ಅಂಗಡಿ ಇದೆ. ಈಗ ಅಂಗಡಿಯವರು ನನ್ಗೆ ಈ ತರ ಒಲೆಲ್ ಮಾಡಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಇಲ್ಲಿ ಕೆಲಸದವ್ರು ಬಂದ್ರೆ ನಾನು ಹೋಟ್ಲ್ ಓಪನ್ ಮಾಡ್ಬೇಕು. ನಾನೊಬ್ಳು ನನ್ ಯಜಮಾನ್ರು ಒಬ್ಳು ಮಾಡಕ್ ಆಗಲ್ಲ. ಹೌದಲ್ವಾ? ಇವಾಗ ನಾನು ಅಲ್ಲಿ ನನ್ ಗೋಡನಲ್ಲಿ ಇಟ್ಕೊಂಡ್ರೆ ಅಂಗಡಿಯವ್ರು ಕೇಳಲ್ಲ. ಹೊಗೆ ಎಲ್ಲಿ ಬರ್ತಾ ಇದೆ ಅದು ಇದು ಕೇಳಲ್ಲ. ಹೊಗೆ ಬರ್ತಾ ಇಲ್ಲ, ಕಪ್ಪಾಗಲ್ಲ. ತಗೊಂಡೋಗಿ ನಾನು ಫುಲ್ ಫ್ರೀ ಆಗಿದೆ. ಖಂಡಿತ ಸರ್. ಇದು ಯಾವುದೇ ತೊಂದರೆ ಇಲ್ಲ. ಮಸಾಲೆ ಐಟಮ್ ಒಂದ್ ರೆಡಿ ಮಾಡ್ಕೊಂಡು ಅದ್ರ ಮುಂದ್ ನಿಂತ್ಕೊಂಡ್ರೆ ದೇವ್ರನ್ನೇ ಅರ್ಧ ಗಂಟೆಲಿ ಅಡಿಗೆ ಮಾಡ್ಬೋದು. ಅರ್ಧ ಗಂಟೆ ಮಾಡಿ ಬಿಸಾಕ್ತಾ ಇದೀನಿ ಈಗ. ಇಷ್ಟು ಫ್ರೀಯಾಗಿ ನಾನು ನಿಂತೇ ಇರ್ಲಿಲ್ಲ. ಬೇಕಾದ್ರೆ ನಮ್ ಬರೋ ಕಸ್ಟಮರ್ ಕೇಳ್ಕೊಳ್ಳಿ, ಇಷ್ಟು ಫ್ರೀಯಾಗಿ ನಿಂತೇ ಇರ್ಲಿಲ್ಲ ನಾನು. ಅಂದ್ರೆ ಅಡಿಗೆ ಬೇಗ ಆಗ್ತಿದೆ, ರುಚಿಯಾಗಿ ಆಗ್ತಿದೆ. ಖಂಡಿತವಾಗ್ಲು ಸರ್. ನೀವು ತಗೊಂಡದ್ದು ಉಪಯೋಗ ಆಗ್ತಾ ಇದೆ. ಹೌದು ಸರ್. ಹೌದು. ನಮಸ್ಕಾರ. ನಮ್ಮ ಟಾಕ್ಸ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಮೈಸೂರಿನ ಸೂರ್ಯ ಸೌದೆ ಒಲೆ. ಸೂರ್ಯ ಸೌದೆ ಒಲೆಯವರು ಹೊಸ ವರ್ಷ ಅಂದ್ರೆ ಯುಗಾದಿಗೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ, BPL ಕಾರ್ಡು, ಅಂತ್ಯೋದಯ, ಯಶಸ್ವಿನಿ, ರೈತರ ಕಾರ್ಡು ಹಾಗೂ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿರೋರ್ಗೂ ಕೂಡ ಈ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇದು ಬರೀ ಇಷ್ಟೇ ಜನಕ್ಕೆ ಅಲ್ಲ, ಆಫರ್ ಅಂತಂದ್ರೆ ಕಮರ್ಷಿಯಲ್ಗೂ ಕೂಡ, ಹೋಟ್ಲು ಬೇರೆ ಬೇರೆ ತರದಲ್ಲಿ ಕಮರ್ಷಿಯಲ್ ಮಾಡೋರು ಕೂಡ ಆಫರ್ ಅಲ್ಲಿ ಕೊಡ್ತಿದ್ದಾರಂತೆ. ಬನ್ನಿ ಏನ್ ಕೊಡ್ತಾ ಇದ್ದಾರೆ, ಯಾವ್ಯಾವ ತರದ್ ಕೊಡ್ತಾ ಇದ್ದಾರೆ ತಿಳಿಯೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ಭಾನುಪ್ರಕಾಶ್. ನಿಮ್ಮ ಸೂರ್ಯ ಸೌದೆ ಒಲೆ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಆಗ್ಬಿಟ್ಟೈತೆ. ಅದರ ಪರಿಚಯ ಮಾಡ್ತೀರಾ ಸರ್? ಖಂಡಿತ, ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಸರ್ ಈಗ ನೋಡಿ, ನಮ್ದು ಕಮರ್ಷಿಯಲ್, ಮಿನಿ ಕಮರ್ಷಿಯಲ್ ಇದು. ಇದು ಮನೆಗೆ ಡೊಮೆಸ್ಟಿಕ್. ಮನೆಗೆ ಇದು ಮನೆಗೆ ಸರ್ ಡೊಮೆಸ್ಟಿಕ್. ಇದೇ ಸರ್. ಇದ್ರ ಬಗ್ಗೆ ಇದು ಸೂರ್ಯ ಸೌದೆ ಒಲೆ ಅಂತ ಹೇಳಿ. ಇದರಲ್ಲೂ ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ. ನೀವು 1, 2 ಅಂತ 3 ಆನ್ ಮಾಡಿದ್ರೆ ಗಾಳಿ ಬರುತ್ತೆ. ಸೌಂಡ್ ಕೇಳಿಸ್ತಾ ಇದೆಯಾ? ಗಾಳಿ ಬರುತ್ತೆ.
ಗಾಳಿ ಈ ಬರ್ತಾ ಗಾಳಿ ಇದೆ. ಬರೋದ್ರಿಂದ ನಿಮ್ಗೆ ಹೊಗೆ ಬರಲ್ಲ. ಹೊಗೆ ಬರ್ದೇ ಇರೋದ್ರಿಂದ ಅಡಿಗೆ ಚೆನ್ನಾಗಾಗುತ್ತೆ. ಓಕೆ, ಅದು ಒಂದಿದೆ. ಹ್ಮ್ ಇದು ಏನು ಚಿಕ್ಕದೊಂದಿದೆ ಸರ್, ಇದು ಮನೆಗೆ ಬಳಸುವಂತದ್ದು ಹೌದು ಸರ್. ಸರ್, ಮನೆಗೆ ಬಳಸೋ ಮನೆಗೆ ಏನೇನಕ್ಕೆ ಬಳಸಬಹುದು ಸರ್? ಅಡಿಗೆ ಇದು ಮಾಡಕ 20 ಲೀಟರ್ ನೀರ್ ಕಾಯಿಸ್ಬೋದು, ಅರ್ಧ ಕೆಜಿ ರೈಸ್ ಮಾಡ್ಬೋದು, 8 ಕೆಜಿನೂ ರೈಸ್ ಮಾಡ್ಬೋದು. ಅಂದ್ರೆ ಅಡಿಗೆ ಮಾಡಕ್ಕೂ ಆಗುತ್ತೆ, ಸ್ನಾನ ಮಾಡೋ ಸ್ನಾನ ಮಾಡಕ್ಕೆ ನೀರ್ ಕಾಯಿಸ್ಕೊಳಕ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಕೇಳ್ತಾ ಇದ್ರೆ ಪಾಪು ಹುಟ್ಟಿದ್ರೆ ಪಾಪುಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತೇಳಿ. ಹ್ಮ್ ಇದು ಬೆಟರ್ ಸರ್, ಹ್ಮ್ ಮಾಡ್ಬೋದು ಹ್ಮ್ ಹ್ಮ್ ಸರ್. ಇದು ಮಿನಿ ಕಮರ್ಷಿಯಲ್, ಇದು ಹೋಟೆಲ್ ಅವ್ರಿಗೆ, ಹ್ಮ್ ಹ್ಮ್ 25 ಕೆಜಿ ರೈಸ್ ಮಾಡೋಂತವ್ರಿಗೆ, ಹ್ಮ್ 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 ಅವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇವಕ್ಕೆಲ್ಲ ಆಫರ್ಗಳು ಕೊಡ್ತಾ ಇದೀವಿ ಸರ್. ಆಫರ್ ಆಫರ್ ಸರ್, ಏನ್ ಆಫರ್ ಸರ್ ಸರ್? ಯುಗಾದಿ ಆಫರ್ ಬರೋಣ ಅಂತ ಇದೀವಿ ಸರಿ. ಹೊಸ ವರ್ಷದ ಹೊಸ ಆಫರ್. ವರ್ಷದ್ದು ಯುಗಾದಿ ಆಫರ್. ಆಫರ್ ಅಂದ್ರೆ ಯಾರ್ಯಾರು ಸಿಗ್ತಾ ಸರ್ ಇದೆ? ಈಗ ನೋಡಿ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಗಾರ್ಮೆಂಟ್ಸ್ ಅವ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ? ಸರ್. ಗಾರ್ಮೆಂಟ್ಸ್ ಅಲ್ಲಿ ಮನೇಲಿ ಅವ್ರಿಗೆ ಊಟ ಮಾಡಕ್ ಆಗಕ್ಕಿಲ್ಲ, ಹ್ಮ್ ಹ್ಮ್ ಅಡಿಗೆ ಮಾಡಕ್ ಆಗಕ್ಕಿಲ್ಲ. ಹ್ಮ್. ಹಂಗಾಗಿ ಟೈಮ್ ಪ್ರಾಬ್ಲಮ್. ಪ್ರಾಬ್ಲಮ್. ಹ್ಮ್ ಹ್ಮ್ ಅವರು ಎಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅರ್ಜೆಂಟ್ ಇರುತ್ತೆ. ಹ್ಮ್ ಅವ್ರಿಗೋಸ್ಕರ ಈ ಆಫರ್ ಕೊಡೋಣ ಅಂತ ಇದ್ದೀವಿ. ಹ್ಮ್ 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 ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ತುಂಬಾ ಹೆಣ್ಮಕ್ಳಿಗೆ, ಶ್ರಮಜೀವಿಗಳು ಇರ್ತಾರೆ. ಶ್ರಮಜೀವಿಗಳು ಇರ್ತಾರೆ. ನೀವು ನೋಡಿರ್ತೀರಿ ಎಷ್ಟೋ ಹೆಣ್ಮಕ್ಳುಗಳು ಆಟೋದಲ್ಲಿ ಹಿಂದೆಗಡೆ ಕುತ್ಕೊಂಡು ಟಿಫನ್ ತಿನ್ಕೊ ಹೋಗ್ತಾ ಹೌದು ಇರ್ತಾರೆ. ಸರ್, ಹೌದು ಸರ್. ಅಷ್ಟು ಟೈಮು ಅವ್ರಿಗೆ ಕಷ್ಟ ಇರುತ್ತೆ, ಕಷ್ಟ ಇರುತ್ತೆ. ಹಿಂದಿನ ದಿನ ಕಷ್ಟಪಟ್ಟು ಹೌದು ಬಂದಿರ್ತಾರೆ. ಸರ್. ಅದಲ್ಲದೆ BPL ಕಾರ್ಡು, ಅಂತ್ಯೋದಯ, ಯಶಸ್ವಿನಿ, ರೈತರ ಕಾರ್ಡು, ಹ್ಮ್ ಹ್ಮ್ ಮಿಲಿಟರಿಲಿ ಯಾರು ಇರ್ತಾರೋ ಇಂಥವ್ರಿಗೆಲ್ಲಾನು ಡಿಸ್ಕೌಂಟ್ ಅಲ್ಲಿ ಕೊಡೋಣ ಅಂತ ಈ ಸರಿ ನಾವು ತೀರ್ಮಾನ ಮಾಡಿದೀವಿ. BPL, ಅಂತ್ಯೋದಯ, ಯಶಸ್ವಿನಿ ಹೌದು ಮತ್ತೆ ಮಿಲಿಟರಿ ಕೆಲಸ ಮಾಡೋರು. ಕೆಲಸ ಮಾಡೋರು ರಿಟೈರ್ Wow. ಆಗಿರ್ತಾರೆ, ಇಲ್ಲ ಕೆಲಸದಲ್ಲಿ ಇರ್ತಾರೆ. ನಮ್ಮ ದೇಶ ಕಾಯಂತವ್ರು ಸೈನಿಕರು. ಓ, ಬರೀ ನೀವು ರೈತರಿಗೋಸ್ಕರನೇ ಅಲ್ಲ, ಮಿಲಿಟರಿ ಮಿಲಿಟರಿ ಎಲ್ರು ಹೇಳ್ತಾರೆ ರೈತ ಇದು ದೇಶದ ಬೆನ್ನೆಲುಬು ರೈತ ಅಂತಾರೆ, ಮತ್ತೆ ಮಿಲಿಟರಿ ಅವ್ರು ಅಂತ. ನೀವು ಅಂತವ್ರಿಗೆ ಎಲ್ಲ ಬಿಸ್ನೆಸ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ನೀವು ಇವ್ರಿಗೆ ಕೊಡ್ಬೇಕು. ಸರ್, ದುಡ್ಡು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಹ್ಮ್ ಹ್ಮ್ ಜನಗಳು ಏನಾದ್ರು ಒಂದು ಒಳ್ಳೇದ್ ಮಾಡೋಣ ಅಂದ್ರೆ ಒಂದು ಆಫರ್ ವರ್ಷದಲ್ಲಿ ಒಂದ್ಸರಿ. ವರ್ಷದಲ್ಲಿ ವರ್ಷಕ್ಕೆ ಒಂದು ಸಾರಿ ಒಂದು ಆಫರ್ ತರಲಿಲ್ಲ ಅಂದ್ರೆ ನಾವು ಈ ಪದಾರ್ಥ ಮಾರಿನೂ ಪ್ರಯೋಜನ ಇಲ್ಲ ಸರ್. ಖಂಡಿತ ಖಂಡಿತ. ಅಂದ್ರೆ ವ್ಯಾಪಾರದಲ್ಲಿ ಒಂದು 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 ಇದಿರ್ಬೇಕು, ಏನು ಹೌದು ಸರ್, ಕೊಡುದು ಕೊಳ್ಳುವಿಕೆನೇ ಇರ್ಬೇಕು. ಇರ್ಬೇಕು ಸರ್. ಆ ರಿಲೇಶನ್ಶಿಪ್ ಇದ್ರೇನೆ ಅದು ವ್ಯಾಪಾರ ಅನ್ಸ್ಕೊಳ್ಳೋದು. ಹ್ಮ್ 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 ಅದಕ್ಕೋಸ್ಕರ ನಾವು ಅಂತವ್ರಿಗೆ ಎಲ್ಲಾರ್ಗು ತಂದಿದ್ದೀವಿ ಸರ್. ಅಂದ್ರೆ ಎಲ್ಲಿ ಕೊಡ್ತೀರಾ? ಈಗ ಏನ್ ರೇಟ್ ಅದ ಅದರಿಂದ ಕಡಿಮೆ ಕೊಡ್ತೀರಾ? ತುಂಬಾ ಕಡಿಮೆ ಕೊಡ್ತೀವಿ ಸರ್. ಕಡಿಮೆ ಕೊಡ್ತೀರಾ? ಈಗ ಯಾರು ಹೊರಗಡೆ ಇರ್ತಾರೆ, ನೀವು ಮಿಲಿಟರಿ ಅವ್ರು ಕೊಡ್ತೀವಿ ಅಂತ ಹೇಳಿದ್ರಿ. ಸರ್ ಮಿಲಿಟರಿ ಎಲ್ಲ ಸರ್, ಇರ್ತಾರೆ. ಈಗ ಅವರು ಎಲ್ಲೇ ಇರ್ಲಿ, ಜಮ್ಮು ಕಾಶ್ಮೀರ ಎಲ್ಲೇ ಇರ್ಲಿ, ಅವರು ಯಾವ ಸ್ಟೇಟ್ ಯಾವ ಸ್ಟೇಟ್ ಅಲ್ಲಿ ಇರ್ಲಿ, ಬರೀ ಕರ್ನಾಟಕ ಕರ್ನಾಟಕ ಅಲ್ಲ, ಬರೀ ಆಲ್ ಓವರ್ ಜಿಲ್ಲೆ. ಇಂಡಿಯಾ, ಓ, ಆಲ್ ಓವರ್ ಇಂಡಿಯಾ ಎಲ್ಲಾರ ಇರ್ಲಿ ಕಳಿಸ್ಕೊಡ್ತೀವಿ. ಯಾವ ತರ ಸರ್ ಕಳಿಸ್ಕೊಡ್ತೀರಾ? VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಹಾ 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 ಅವ್ರಿಗೆ ನಾವು ವಾಟ್ಸ್ಆಪ್ ಮಾಡ್ತೀವಿ, ಏನೇನ್ ಪದಾರ್ಥ ನಮ್ಮ ಹತ್ರ ಇದೆ ಅಂತ. ಅವರು ಸೆಲೆಕ್ಟ್ ಮಾಡಿ ನಮ್ಗೆ ವಾಟ್ಸ್ಆಪ್ ಮಾಡ್ತಾರೆ. ಹ್ಮ್ ಆ ಪದಾರ್ಥಕ್ಕೆ ಇಷ್ಟು ಬೆಲೆ ಆಗುತ್ತೆ ಅಂತ ಹೇಳ್ತೀವಿ, ಅದರಲ್ಲೂ ಆಫರ್ ಕೊಡ್ತೀವಿ. ಹ್ಮ್ ಹ್ಮ್ ಆಮೇಲೆ ಅವ್ರಿಗೆ ಬಿಲ್ ಬರೆದು ವಾಟ್ಸ್ಆಪ್ ಮಾಡ್ಬಿಟ್ಟು VRL ಟ್ರಾನ್ಸ್ಪೋರ್ಟ್ ಹಾಕಿ ನಾವು ಎಲ್ಲಾರ ಕಾಪಿ ಅವ್ರಿಗೆ ವಾಟ್ಸ್ಆಪ್ ಮಾಡ್ತೀವಿ. ಫಸ್ಟ್ ಬಿಲ್ ಬರೆದು ಕಳಿಸಿ ಆಮೇಲೆ ಕಳಿಸ್ತೀರಾ? ಕಳ್ಸ್ಕೊಡ್ತೀವಿ. ಸರ್, ಈಗ ಎಷ್ಟೋ ಜನ ದುಡ್ಡು ತಗೊಂಡು ಕೊಡುದಿಲ್ಲ ಬಿಡುದಿಲ್ಲ ಅಂತ ಭಯ ಪಡ್ತಾರೆ. ಈಗ ಆಲ್ರೆಡಿ ಇಲ್ಲಿವರೆಗೂ ಎಲ್ಲೆಲ್ಲಾರು ಮಾಡಿದೀರಾ ಆತರ? ಯಾರ್ಯಾರು ಕಳ್ಸಿದೀರಾ? ಸರ್, ಎಲ್ಲಾ ಕಡೆ ನಾವು ಜಾಸ್ತಿ ವೆಸ್ಟ್ ಬೆಂಗಾಲ್ ಕಳ್ಸಿದೀವಿ ಸರ್. ಅವರೇ 4-5 ವಲಯ ತಗೊಂಡಾರೆ. ಅವರು ಮಡಿಕೇರಿಯಿಂದ ಅಲ್ಲಿ ಆಫೀಸರ್ ಆಗಿ ವಾಸವಾಗಿದ್ದಾರೆ. ಅವ್ರು ಕಳ್ಸಿದೀವಿ ಸರ್. ಈಗ ಒಂದ್ 5 ವರ್ಷದ ಹಿಂದೆ ನಾವು ಲಡಾಖ್ ಕಳ್ಸಿದೀವಿ. ಸರ್, ಲಡಾಖ್ ಕಳ್ಸಿದೀವಿ. ಇದು ಒಂದ್ ಪೀಸ್ ಕೊಟ್ಟಿದೀವಿ ಸರ್ ಲಡಾಖ್. ಸರ್, ಈಗ ಒಂದ್ 6 ತಿಂಗಳಾಯ್ತು ಸರ್ ಕೊಟ್ಟಿ. 6 ತಿಂಗಳಾಯ್ತು ಈ ಪೀಸ್ ತಗೊಂಡಿದ್ರು. ಆಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕೊಟ್ಟಿದೀವಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದ್ 3-4 ಕೊಟ್ಟಿದೀವಿ. ಇದೊಂದು 2 ಕೊಟ್ಟಿದೀವಿ. ದೊಡ್ಡದು ಇದು 25 kg ಇದು. ಮತ್ತೆ ಇದೊಂದು ಕೊಟ್ಟಿದೀವಿ. ಇದು ಎಲ್ಗೆ? ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್. ಅವ್ರು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್? ಸರ್, ಕರ್ನಾಟಕದಲ್ಲಿ ತಾರಾ ಮೇಡಮ್ ಇದಾರೆ, ಫಿಲಂ ಆಕ್ಟರ್ ತಾರಾ ಮೇಡಮ್, ಮತ್ತೆ ಅಶ್ವಿನ್ ಕುಮಾರ್ MLA, ಟಿ ನರಸೀಪುರ ಮಾಜಿ MLA ಅವ್ರು ಮಧು ತಗೊಂಡಿದ್ದಾರೆ. ಬಂಗಾರಪ್ಪ, ಈಗ ಶಿಕ್ಷಣ ಸಚಿವರಾಗಿದಾರಲ್ಲ, ಅವರು ಕೊಟ್ಟಿದೀವಿ. ಮತ್ತೆ ಈ ಸಿದ್ಧಗಂಗಾ ಮಠಕ್ಕೆ ನಾವು ಆಲ್ರೆಡಿ ನಮ್ಮ ವಲಯಲ್ಲೇ ಅವರು ಸ್ವಾಮೀಜಿಗಳಿಗೆ ಈಗಲೂ ಇದ್ರಲ್ಲೇ ಊಟ ಬಡಿಸೋದು ಸರ್. ನಿಮ್ಮ ವಲಯದಿಂದ ಈ ವಲಯದಿಂದಾನೇ ಅವ್ರಿಗೆ ಊಟ ಬಡಿಸೋದು. ಅವ್ರಿಗೆ 3 ಟೈಮು ನಮ್ಮ ವಲಯಲ್ಲೇ ಮಾಡೋದು. 4 ಒಲೆ ಕೊಟ್ಟಿವಿ ಸರ್. ಈ ತರದ್ 4 ಒಲೆ. ಅಲ್ಲಿಂದ ಬಂದ್ರೆ ಸರ್ ಗುಬ್ಬಿ ಅಂತ ಇದೆ. ಗುಬ್ಬಿ ತುಮಕೂರಿಂದ ಬಂದ್ರೆ ಗುಬ್ಬಿ. ಅಲ್ಲಿ ಚಂದ್ರಶೇಖರ್ ಮಹಾಸ್ವಾಮೀಜಿ ಅಂತ ಇದಾರೆ ಸರ್. ಇದನ್ನ 4 ಪೀಸ್ ತಗೊಂಡಿದ್ದಾರೆ. ಇದು ಕಮರ್ಷಿಯಲ್ ದೊಡ್ಡದು. ಅಂದ್ರೆ ಅಲ್ಲಿ ಮಕ್ಕಳೆಲ್ಲ ಇದಾರೆ, ಶಾಲಾ ಮಕ್ಕಳು. ಅವ್ರಿಗೋಸ್ಕರ ಇದು 4 ಪೀಸ್ ತಗೊಂಡಿದ್ದಾರೆ. ಮತ್ತೆ ಇದು 3 ಪೀಸ್ ತಗೊಂಡಿದ್ದಾರೆ. ಅವರು ಸರ್, ಅವ್ರಿಗೋಸ್ಕರ ಇದು ಇದರಲ್ಲಿ ಅಡಿಗೆ ಮಾಡಿ 3 ಟೈಮ್ ಊಟ ಬಡಿಸ್ತಾರೆ ಸರ್. ಓಕೆ ಸರ್, ಈಗ ನಾರ್ಮಲ್ ಈಗ ಸ್ಟವ್ಗೂ ಈಗ ಗ್ಯಾಸ್ಗೂ ಮತ್ತೆ ಇದಕ್ಕೂ ಏನ್ ಡಿಫ್ರೆನ್ಸ್? ಆರೋಗ್ಯ ದೃಷ್ಟಿಯಿಂದ ಒಲೆಲೆ ಆ ಕಾಲದಲ್ಲೆಲ್ಲ ಊಟ ಮಾಡ್ತಿದ್ರು ಎಲ್ಲಾರು 100 ವರ್ಷ ಬದುಕೋರು. ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಹೊಸದ್ ಬಂದ್ಬಿಟ್ಟು, ಅಂದ್ರೆ ಎಲ್ರು ಹಳೆ ಕಾಲಕ್ಕೆ ಬರ್ತಾವ್ರೆ ಈಗ. ಹೌದೌದು, ಹಳೆ ಕಾಲ ಎಲ್ಲಾ ಇದ್ರಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದು ಒಂದು ನ್ಯಾಚುರಲ್ ಆಗಿ ಬೇಕು ಅನ್ನೋದು ಬರ್ತಾ ಇದೆ. ಅದಕ್ಕೋಸ್ಕರ ಇದರಿಂದ ಯಾವ ತರ ಯೂಸ್ ಆಗುತ್ತೆ ಸರ್? ಇದು ಯಾವ ತರ ಇದನ್ನ ಆಪರೇಟ್ ಮಾಡೋದು ಹೇಗೆ? ಸರ್, ಇದನ್ನೆಲ್ಲ ಆಪರೇಟ್ ಮಾಡೋದು ನಿಮ್ಗೆ ನಾನಿಲ್ಲಿ ಒಂದು ಮೈಸೂರಲ್ಲಿ ಒಂದು ಹೋಟೆಲ್ ಕೊಟ್ಟಿದ್ದೀನಿ ಸರ್. ನಿಮ್ಗೆ ಇದಾದ್ಮೇಲೆ ಇನ್ನೊಂದು ಹೊಸದ್ ಕಮರ್ಷಿಯಲ್ ನಾವು ಮಾಡಿದೀವಿ, ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀವಿ.
ಈಗ ಇದ್ ನೋಡಿ ಸರ್, ಇದು ಕಮರ್ಷಿಯಲ್. ಇದ್ಯಾಕೆ ಸರ್ ಕೆಳಗಡೆ ಇಟ್ಟಿಲ್ಲ ನೀವು ಇದನ್ನ? ಸರ್ ಇದು ತುಂಬಾ ತೂಕ ಇದೆ, 50 kg ಇದೆ. 50 kg ಇದೆ. 50 kg ಇದೆ. ಅದಕ್ಕೆ ಎತ್ತಕ್ಕಾಗ್ಲಿಲ್ಲ, ಅದಕ್ಕೆ ಬಿಟ್ಟಿದೀವಿ. ಇದು ಸರ್ ವಸ್ತು ಏನಂದ್ರೆ ಎಲ್ಲಾರು ಕೇಳ್ತಿದ್ರು, ಸರ್ ನಮ್ಗೆ ಸೌದೆನ ಎದುರುಗಡೆಯಿಂದ ಹಾಕ್ಬೇಕು. ಇಲ್ಲಿಂದ ಸೌದೆ ಹಾಕ್ತಿವಲ್ಲ ಸರ್, ಇದು ಡೋರ್ ಕ್ಲೋಸ್ ಮಾಡ್ತೀವಿ. ಈ ಕಡೆ ಬ್ಲೋವರ್ ಬರುತ್ತೆ, ಇಲ್ಲಿ ಬ್ಲೋವರ್ ಬರುತ್ತೆ, ಮತ್ತೆ ಬೂದಿ ತೆಗಿಯಕ್ಕೆ ಇಲ್ಲಿ ನೋಡಿ ಸರ್ ಟ್ರೈ ಇದೆ. ಓ, ಹಿಂಗ ಬೂದಿ ಬಿದ್ದದ್ದು ತೆಗೆದು ಬಿಡುದು. ಇಲ್ಲಿ ಟ್ರೈ ಇಂದ ತಗೊಂಡೋಗಿ ಈಚೆ ಹಾಕ್ಬಿಟ್ಟು ಟ್ರೈ ವಾಪಸ್ ಹಾಕ್ಬಿಡ್ಬೋದು. ಅಂದ್ರೆ ಬೂದಿ ಜಾಸ್ತಿ ಬರುತ್ತಾ ಸರ್ ಇದು? ಸರ್ ಅದೇ ಬರುತ್ತೆ, ಬರುತ್ತೆ. ಬೂದಿ ಎಷ್ಟು ಬಂದ್ರು ಬರ್ಲಿ, 1 ಗಂಟೆಗೆ ನೀವು ಕೆಲಸ ಮಾಡ್ತೀನಿ ಅಂದ್ರೆ 5 kg ಸೌದೆ ಖರ್ಚಾಗುತ್ತೆ. ಬೂದಿ ಬರೋದೇ ಒಂದು 50 ಗ್ರಾಮ್ ಬೂದಿ ಬರುತ್ತೆ ಅಷ್ಟೇ. ಬೂದಿ ಬರೋದು. ಹೊಗೆ ಯಾವ ತರ ಇರುತ್ತೆ? ಹೊಗೆ ಬರಲ್ಲ ಸರ್, ಹೊಗೆನೇ ಬರಲ್ಲ. ಗಾಳಿ ಊದೋದ್ರಿಂದ ಹೊಗೆ ಬರಲ್ಲ. ಓ, ಬ್ಲೋವರ್ ಹೋಗುತ್ತಲ್ಲ ಅದರಿಂದ ನಿಮ್ಗೆ ಆ ಕಾನ್ಸೆಪ್ಟ್ ಗೆ ನಾವು ಇದು ದೊಡ್ಡದು ಕೇಳ್ತಾ ಇದ್ರು. ಇದ್ರಲ್ಲಿ ಸರ್ ಒಂದು 75 kg ಗಂಟ ರೈಸ್ ಬಿರಿಯಾನಿ ಏನಾರ ಮಾಡಬಹುದು. 75 kg. ಅದು ಕೆಳಗಡೆ ಇರೋದು ಸರ್? ಸರ್ ಇದು ಕೆಳಗಡೆ ಇರೋದು ಎಲ್ಲಾನು ಒಂದೇ ಸರ್, ಒಂದೇನೆ, ಎಲ್ಲಾನು ಒಂದೇ. ಇವೆಲ್ಲ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ ಸರ್. ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ ಇರುತ್ತೆ ಸರ್. ಸ್ಟಾಕ್ ಅಂದ್ರೆ ನಾವು ವಿಡಿಯೋ ಮಾಡೋದು. ಈ ಸ್ಟೀಲ್ ಗಿಂತ ಇದೊಂಥರ ಬ್ಲಾಕ್ ಕಲರ್, ಒಂಥರ ಕಲರ್ಫುಲ್ ಆಗಿ ನೀಟಾಗಿ ಐತೆ ಸರ್. ಇದೆಲ್ಲ ಹೊಸದು ಸರ್, ಹೊಸ ಮಾಡಲ್ ಮಾಡಿ, ಹೊಸ ಡಿಸೈನ್ ಸರ್. ಇದನ್ನೆಲ್ಲಾನು ನಾವು ಕೊಟ್ಟಿದೀವಿ ಹೋಟೆಲ್ಗೆ. ನಿಮ್ ಕರ್ಕೊಂಡೋಗಿ ಅಲ್ಲೇ ಹಚ್ಚಿ ನಿಮ್ಗೆ ಯಾವ ತರ ಬರುತ್ತೆ, ಬೆಂಕಿ ಹೇಗ್ ಬರುತ್ತೆ ಎಲ್ಲಾನು ಅಲ್ಲೇ ತೋರಿಸ್. ಓಕೆ ಸರ್, ಆಯ್ತು ಸರ್. ನಾವು ಕೊಡಂತದ್ದು ಬ್ಲೋವರ್ ಸರ್. ಇದು ಬ್ಲೋವರ್ 2 ಬ್ಲೋವರ್ ಇರುತ್ತೆ, ಡಬಲ್ ಬ್ಲೋವರ್. ನಾವ್ ನಿಮ್ಗೆ ಹೇಳಿದ್ವಿ ಹೋಟ್ಲ ಕರ್ಕೊಂಡೋಗಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಕರ್ಕೊಂಡ್ ಬಂದಿದೀವಿ. ಇಲ್ಲಿ ತಗೊಂಡಿದ್ದಾರೆ, ಅವ್ರದೇ ಇದು. 3 ತಿಂಗಳಾಯ್ತು ತಗೊಂಡು ಯೂಸ್ ಮಾಡ್ತಾ ಇದಾರೆ. ಇವರೇ ಓನರು. ಅಕ್ಕನ ಹೆಸರು ಬಂದು ಹೇಳ್ತಾರೆ ಆಮೇಲೆ ಅವ್ರೆ. ಸರ್ ಇದನ್ನ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಬ್ಲೋವರ್ ಇದೆಯಲ್ಲ, ಈ ಬ್ಲೋವರ್ ನ ಇಲ್ಲಿ ಹಾಕೋದು ಸರ್. ಇಲ್ಲಿ ಫಿಕ್ಸ್ ಮಾಡ್ಬಿಡೋದು. ಫಿಕ್ಸ್ ಮಾಡೋದು ಸರ್. ಇಲ್ಲಿ ಬ್ಯಾಟ್ರಿ ಕೊಟ್ಟಿದೀವಿ, 12 ವೋಲ್ಟ್ ಬ್ಯಾಟ್ರಿ. ಇದು 12 ವಾಟ್ ಬ್ಯಾಟ್ರಿ. ಸರ್ ಇದ್ರಲ್ಲಿ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ನೋಡಿ ಅಲ್ಲಿ ಪಕ್ಕದಲ್ಲಿ ಒಂದ್ 50 ಲೀಟರ್ ಸಾಮಾನು ಇಡ್ತಾರೆ. ಈಗ ತೆಗಿಬಿಡೋದು. ಬನ್ನಿ ಅಕ್ಕ, ಇದು ಇದಾಕಿ ಕೆಂಡ. ಇದು ಬ್ಲೋ ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇಲ್ಲ ಆನ್ ಮಾಡಿದ್ರೆ ಸರ್ ಒಳಗಡೆ ಬೆಂಕಿ ಹಾಕೋದು. ಈಗ ಹಾಕಿ ತೋರಿಸ್ತೀವಿ ರೀ ಸರ್. ಅವರು ಒಲೆಲೆ ಮಾಡ್ತಿದ್ರು. ಅಂದ್ರೆ ಇಲ್ಲಿ ಬರೋರೆಲ್ಲ ಒಲೆ ಊಟಕ್ಕೆ ಬರ್ತಾರೆ. ಇದ್ರಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ನೋಡಿ, ಈ ತರ ತುಂಬಾ ಹೊಗೆ ಬರುತ್ತೆ. ಹೊಗೆ ಬರ್ತಾ ಇದೆ. 1800 ರೂಪಾಯಿ ಸೌದೆ ಖರ್ಚು ಮಾಡ್ತಾ ಇದ್ರು ಸರ್ ಇಲ್ಲಿ ಇವರು. ಅವರು ನಮ್ಮ ಹತ್ರ ಬಂದ್ಬಿಟ್ಟು ಆಮೇಲೆ ಅವರು ನಮ್ಮ ಹತ್ರ ಬಂದ್ಬಿಟ್ಟು ಈ ಒಲೆಗಳನ್ನ ತಗೊಂಡ್ರು. 3 ತಿಂಗಳಾಯ್ತು ತಗೊಂಡು. ಇದು ಇದರಿಂದ ನಮ್ಗೆ ಹೊಗೆ ಬರಲ್ಲ ಅವ್ರಿಗೆ. ನಮ್ದು ಒಲೆಯಲ್ಲಿ, ನಮ್ ಒಲೆಯಲ್ಲಿ ಹೊಗೆ ಬರ್ತಾ ಇರೋದ್ರಿಂದ ಯಾವ ತರ ಉಪಯೋಗ ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ಸರ್. ಸರ್ ಈ ತರ ಹ್ಯಾಂಡ್ ಗ್ಲೌಸ್ ಕೂಡ ಕೊಟ್ಟಿರ್ತೀವಿ, ಸುಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ಹೆಂಗೆ ಬರ್ತಾ ಇದೆ. ಸೌದೆ ಒಳಗಡೆ ಹಾಕ್ಬಿಟ್ಟು ಸರ್ ಹಿಂಗೆ ಮುಚ್ಚಿಬಿಟ್ಟು ಹಿಂಗ್ ಲಾಕ್ ಮಾಡ್ಬಿಟ್ರೆ ಸರ್, ನೋಡಿ ಇಲ್ಲಿ ಹೆಂಗ್ ಬಂತು ಈಗ ಬೆಂಕಿ. ಅಲ್ಲಿ ಬ್ಲೋ ನಾವ್ ಎಷ್ಟು ಜಾಸ್ತಿ ಕೊಡ್ತೀವಿ ಅಷ್ಟು ಸ್ಪೀಡ್. ಸರ್ ಇಲ್ಲಿ ಗಾಳಿ ಜಾಸ್ತಿ ಕಮ್ಮಿ ಮಾಡ್ಬೋದು. ನೋಡಿ ಇಲ್ಲಿ ಕಮ್ಮಿ ಜಾಸ್ತಿ ಹಂಗೆಲ್ಲ ಮಾಡ್ಬೋದು. ಅವಾಗ ಕಡಿಮೆ ಆಗುತ್ತೆ. ಹೌದೌದು. ಈಗ ಕಡಿಮೆ ಮಾಡಿದೀನಿ ನೋಡಿ. ಜಾಸ್ತಿ ಮಾಡಿ, ಈಗ ಕಡಿಮೆ ಆಯ್ತು. ಜಾಸ್ತಿ ಬರುತ್ತೆ ಬೆಂಕಿ. ಸರ್ ಇನ್ನೊಂದು ಒಲೆ ಹಚ್ತಾ ಇದೀವಿ, ತೋರಿಸಿ ಸರ್. ಇದಕ್ಕೂ ಈ ತರ ಬ್ಲೋವರ್ ಬರುತ್ತೆ. ಇದಕ್ಕೂ 12 ವೋಲ್ಟ್ ಬ್ಯಾಟ್ರಿ ಬರುತ್ತೆ. ಈ ತರ 12 ವೋಲ್ಟ್ ಬ್ಯಾಟ್ರಿ ಬರುತ್ತೆ. ಈಗ ಬ್ಲೋವರ್ ಇಲ್ಲಿ ಹಾಕ್ತಿವಿ ಸರ್. ಇದು ಒಂಥರ ಮೇಲಕ್ಕಿದೆ, ಇದೊಂಥರ ಮೇಲೆ ಹೊಸ ಡಿಸೈನ್ಸ್. ಮತ್ತೆ ಇದು ಇಲ್ಲಿ ಪಿನ್ ಮಾಡ್ತೀವಿ ಸರ್ ಬ್ಲೋವರ್ಗೆ. ಜಸ್ಟ್ ಬ್ಯಾಟ್ರಿಯಿಂದ ಅಲ್ಲಿ ಬ್ಲೋವರ್ ಕನೆಕ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ಆನ್ ಮಾಡೋರು ರನ್ ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ. ಈಗ ಅದು ಒಳಗಡೆ ನಿಮ್ಗೆ ಬೆಂಕಿ ಹಾಕಿ ಹಚ್ಚಿ ತೋರಿಸ್ತೀನಿ ಸರ್. ನೋಡಿ ಹಿಂಗ್ ಎಳೆದ್ಬಿಟ್ಟು ಮತ್ತೆ ಸೌದೆ ಹಾಕೋದು. ಹಿಂಗೆ ಪೂರ್ತಿ ಎಳಿ ತೆಗೀರಿ, ಇನ್ನೊಂದ್ ಸ್ವಲ್ಪ ತೆಗೀರಿ ಸರ್. ಈ ತರ ಆರಾಮಾಗಿ ಹೊರಗಡೆ ತಗೋಬಹುದು. ಹೊರಗಡೆ ತಗೊಂಡು ಹಿಂಗ್ ಹಾಕ್ಬಿಟ್ಟು ಒಳಗಡೆ ಕಳ್ಸೋದು. ವೀಲ್ ಇದೆ ಕೆಳಗಡೆ. ವೀಲ್ ಇದೆ. ಇನ್ನೊಂದ್ಸರಿ ಎಳೀರಿ ಸರ್ ಹೊರಗಡೆ. ನೋಡಿ ಇಲ್ಲಿ ವೀಲ್ ಬರುತ್ತೆ. ಈಗ ಒಳಗಡೆ ತಳ್ಬಿಡೋದು. ಈಗ ಮುದ್ದೆ ಮಾಡ್ತಾ ಇದ್ರ ಇದ್ರಲ್ಲಿ. ನೋಡಿ ಮುದ್ದೆ ಎಷ್ಟು ಬೇಗ ಆಗತ್ತೆ ಈಗ. ಹೌದಾ? ಅಂದ್ರೆ ಹೆಣ್ಮಕ್ಳು ಯಾರೇ ಆದ್ರೂ ಬಳಸ್ಬೋದು ಆರಾಮಾಗಿ, ಏನ್ ತೊಂದ್ರೆ
ಸರ್ ಈಗ ಅದಕ್ಕೆ ಸ್ವಲ್ಪ ಚಿಕ್ಕದ್ ಹಾಕಿದ್ವಿ. ಹಾ ಇಲ್ಲಿ ನೋಡಿ ಸರ್, ಈಗ ದಪ್ಪದ ಎಷ್ಟು ದಪ್ಪ ಹಾಕ್ತಿವಿ ನೋಡಿ, ಇಲ್ಲಿ ಎಷ್ಟು ದಪ್ಪ ಐತೆ, ದಪ್ಪದೇ ದಪ್ಪದೇ ಹಾಕ್ತಿವಿ ನೋಡಿ. ಹಿಂಗ ಹಾಕ್ಬಿಡೋದು ಸರ್, ಡೋರ್ ಹಾಕೋದು. ಡೋರ್ ಹಾಕ್ಬಿಟ್ಟು ಜಾಸ್ತಿ ಬೇಕು ಅಂದ್ರೆ ಬ್ಲೋ ಸ್ಟಾರ್ಟ್ ಮಾಡೋದ ಇಲ್ಲಿ. ಹಾ, ಇಲ್ಲಿ ಬ್ಲೋ ಕಮ್ಮಿ ಜಾಸ್ತಿ ಮಾಡ್ಬೋದು ಸರ್. ಹಾ, ಇಲ್ಲಿ ಕಮ್ಮಿ ಜಾಸ್ತಿ ಮಾಡ್ಬೋದು. ಅದು ಅಲ್ಲಿ ಹೋಗುತ್ತೆ ಕನೆಕ್ಷನ್. ಹಾ ಸರ್, ಸಖತ್ತಾಗಿ ಉರಿತಾ ಐತೆ. ಅದು ಸ್ವಲ್ಪ ಓಪನ್ ಮಾಡಿ ಸರ್ ಹೊರಗಡೆ. ಇಲ್ಲಿ ನೋಡಿ, ಅಂದ್ರೆ ಅಡಿಗೆನೂ ಬೇಗ ಆಗುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ ಸರ್ ಹೆಂಗ್ ಕುದೀತಾ ಇದೆ. ಹಾಕಿ ಬರೀ 3 ನಿಮಿಷ ಆಗಿರೋದು. ಹೆಂಗ್ ಕುದೀತಾ ಇದೆ ನೋಡಿ. ಇದೆ ಸರ್ ನಮ್ಮ ಮ್ಯಾಜಿಕ್ ಒಲೆ ಸ್ಪೆಷಾಲಿಟಿ, ನಮ್ಮ ಮ್ಯಾಜಿಕ್ ಒಲೆದಿದೆ ಸರ್. ನಾವಿರೋದು ಹಾ ಸರ್, ನಜರ್ಬಾದ್, ಮೈಸೂರು ಬಸ್ ಸ್ಟ್ಯಾಂಡ್ ಇಂದ ಪಕ್ಕನೆ ಸರ್, ಬೈ ವಾಕಬಲ್. ವಾಕಬಲ್. ಇಲ್ಲೇ ನಿಮ್ದು ಗೋಡನ್ ಆಫೀಸ್ ಇರೋದು. ಇದು ನಮ್ ಗೋಡಾನು ಆಫೀಸ್. ಇಲ್ಲಿ ಬಂದ್ರೆ ಯಾರು ಬೇಕಾದ್ರೂ ತಗೋಬಹುದು. ಯಾಕಂದ್ರೆ ಎಷ್ಟೋ ಜನ ನೀವು ಇದ್ರ ಕಳಿಸ್ತೀವಿ ಅಂತ ಹೇಳಿ, ಟ್ರಾನ್ಸ್ಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೌದು ಸರ್. ಯಾರು ಬಂದು ನೋಡಿ ತಗೋಬಹುದು. ಖಂಡಿತ ಇಲ್ಲಿಗೆ ಬನ್ನಿ, ಲೈವ್ ಆಗಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗದೆ. ಮತ್ತೆ ನೀವು ಹಚ್ಚಿ ನೋಡಿರೋದು ಹಚ್ಚಿ ತೋರ್ಸ್ಬೇಕಲ್ಲ ಸರ್, ಅಂದ್ರೆ ಇಲ್ಲೇ ಪಕ್ಕದಲ್ಲಿ ಕೊಟ್ಟಿದೀವಿ ಹೋಟ್ಲ್ಗಳಿಗೆ, ಕರ್ಕೊಂಡೋಗಿ ತೋರಿಸ್ತೀವಿ, ಇಲ್ಲೇ ಬೇಕಾದ್ರೆ ತೋರ್ಸ್ಕೊಡ್ತೀವಿ. ಯಾಕಂದ್ರೆ ಕೆಲವರು ನಂಬೋದಿಲ್ಲ, ಇವತ್ತು ಮೋಸದ ಕಾಲ ಅಂತಾರೆ ಎಲ್ರು ಕೂಡ. ಬರುತ್ತೋ ಇಲ್ವೋ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂದ್ರೆ ಯಾರಾದ್ರೂ ಹಂಗಾರ ತಗಸ್ಕೋಬಹುದು, ಹೊರಗಡೆ ಇರೋರು ಇಲ್ಲಾಂದ್ರೆ ಇಲ್ಲೇ ಬಂದ್ ಇಲ್ಲ ತಗೊಂಡು. ಸರ್, ನನ್ನ ಹತ್ರ ನನ್ಗೆ ಗೊತ್ತಿರಂಗೆ 100% ನಮ್ಗೆ ಇವತ್ ಗಂಟಾನು ನಿಮ್ಮ ಹತ್ರ ದುಡ್ಡು ಹಾಕಿದ್ರೆ ಮೋಸ ಆಗುತ್ತೆ ಅನ್ನೋರು ಒಬ್ರು ಇಲ್ಲ ಸರ್. ನಮ್ಮ ಹತ್ರ ಖಂಡಿತ ಎಷ್ಟೋ ಜನ ಹೇಳ್ತಾರೆ, ನಮ್ಮ ಹತ್ರ ಒಬ್ರು ಆತರ ಮಾತು ಹೇಳೇ ಇಲ್ಲ ಸರ್. ನಿಮ್ಮ ಮೇಲೆ ನಂಬಿಕೆ ಇದೆ, ನಾವು ದುಡ್ಡು ಹಾಕ್ತಿದೀವಿ, ನೀವು ಕಳ್ಸಿ. ಅಂದ್ರೆ ಯಾರು ಇಲ್ಲೂ ಬಂದ್ ತಗೋಬಹುದು, ಪಾರ್ಸಲ್ ಕೂಡ ತರ್ಸ್ಕೋಬಹುದು. ಸರ್ ನಾನು ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಸರ್ ನಿಮ್ಗೆ, ಒಂದ್ ನಿಮಿಷ. ಹಾ ಸರ್, ಏನ್ ಸರ್ ಇದು ಮೊಬೈಲ್ ತೋರಿಸ್ತಾ ಇರೋದು ನೀವು? ಸರ್ ಇವರು ಡಾಗ್ ಫಾರ್ಮ್ ಇಟ್ಟಿದ್ದಾರೆ. ಇವರು ಬೆಂಗಳೂರು ಕಮಿಷನರ್ ಅಲೋಕ್ ಕುಮಾರ್ ನೋಡಿ. ಅಲೋಕ್ ಕುಮಾರ್ ಸರ್, ಇವರು ಅವ್ರ ಫ್ರೆಂಡ್ ಪಕ್ಕದಲ್ಲಿರೋರು. ಅವ್ರದ್ದು ದೊಡ್ಡ ಮಟ್ಟಕ್ಕೆ ಡಾಗ್ ಫಾರ್ಮ್ ಇದೆ ಸರ್, ನಾಯಿಗಳದ್ದು ಫಾರ್ಮ್. ಇವರು ನಮ್ಮ ಹತ್ರ 15,000 ರೂಪಾಯಿ ಸ್ಟವ್ ನ ತರ್ಸ್ಕೊಂಡಿದ್ದಾರೆ. ಒಂದೇ ಒಂದು ಮಾತು ಹೇಳಿದಕ್ಕೆ ಇಮಿಡಿಯೇಟ್ಲಿ ದುಡ್ಡು ಹಾಕಿದ್ರು. ಅವ್ರಿಗೆ ಪಾರ್ಸಲ್ ಕೊಟ್ಟಾಯ್ತು. ಅವರು ಒಂದು ಥ್ಯಾಂಕ್ಸ್ ಕೂಡ ನಮ್ಗೆ ಹೇಳಿದಾರೆ ಸರ್. ಅಂದ್ರೆ ಅಲೋಕ್ ಕುಮಾರ್ ಸರ್ ಕೂಡ ತರ್ಸ್ಕೊಂಡಿದ್ದಾರೆ. ಅವ್ರ ಫ್ರೆಂಡ್ ಸರ್, ಫ್ರೆಂಡ್ ಅವ್ರ ಫ್ರೆಂಡ್ ಕೂಡ. ಓಕೆ. ಆದ್ರೆ ಯಾವ್ದೇ ತರ ತೊಂದರೆ ಇಲ್ಲ, ಕಳ್ಸ್ಕೊಡ್ತೀರಾ ನೀವು? ಯಾವ್ದೇ? ಖಂಡಿತ ಸರ್, ಖಂಡಿತ ಕಳ್ಸಿ. ಓಕೆ ಸರ್, ಆಯ್ತು, ಒಳ್ಳೇದಾಗಿ.